ಬರ್ರಿ ಇವತ್ತು ಒಂದೆರಡು ಸೈಟ್ ವಿಸಿಟ್ಸ್ ಇದ್ದಾವೆ. ಸೈಟ್ ವಿಸಿಟ್ಸ್ ಮಾಡ್ಕೊಂಬರೋಣ. ಒಂದು ಕಡೆಗೆ ಪ್ಲಿಂತ್ ಕಾಂಕ್ರೀಟಿಂಗ್ ನಡೀತಾ ಇದೆ, ಇನ್ನೊಂದು ಕಡೆ ಪ್ಲಿಂತ್ ನೆಕ್ಸ್ಟ್ ಆಗೋದಕ್ಕೆ ಒಂದು ಬೇಸ್ ಲೈನ್ ಫಸ್ಟ್ ಇನಿಷಿಯಲಿ ಒಂದು ಬ್ರಿಕ್ ವರ್ಕ್ ಮಾಡಬೇಕು. ಸೊ ಅದನ್ನು ನಡೀತಾ ಇದೆ. ಸೊ ಅವೆರಡು ಸೈಟ್ ವಿಸಿಟ್ ಮುಗಿಸ್ಕೊಂಡು ಇನ್ ಬಿಟ್ವೀನ್ ಸ್ವಲ್ಪ ಕಾರ್ ಸ್ವಲ್ಪ ಅದ್ರದ್ದು ನೆನ್ನೆ ಹೋಗಿದ್ವಲ್ಲ ಅದ್ರದ್ದೆಲ್ಲ ಒಂದು ಸ್ವಲ್ಪ ಮಾತಾಡೋದಿದೆ. ನೋಡೋಣ ಇವತ್ತಿಂದು ಹೇಗಿರುತ್ತೆ. ಬನ್ನಿ, ಲೆಟ್ಸ್ ಗೋ. ಸೊ ಈಗ ನಾವು ಬರಬೇಕಾದ್ರೆ ಎಮ್ ಜಿ ಹೆಕ್ಟರ್ ನೆನ್ನೆ ನೋಡಿದ್ವಲ್ಲ, ಸೊ ಅದ್ರದ್ದು ಮತ್ತೆ ನೆಗೋಷಿಯೇಷನ್ ಏನಾಯಿತು ಅಂತ ಕೇಳಲಿಕ್ಕೆ ಆ ಸೇಲ್ಸ್ಮ್ಯಾನ್ ಫೋನ್ ಮಾಡಿದ್ದಾರೆ. ಸೊ ಅದ್ರ ಜೊತೆ ಆನ್ ದಿ ವೇ ಹೋಗ್ಬೇಕಾದ್ರೆ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ನಿಂತ್ಕೊಂಡು ಮೈಲೇಜ್ ಅಂತ ಕಾಂಪ್ರಮೈಸ್ ಆಗಬೇಕು. ಬಟ್ ಏನೈತಿ ಇಂಥ ಎಂಡಿಗೆ ಹೋಗ್ತಾರೆ ಮೈಲೇಜ್ ಯಾರು ನೋಡಲ್ಲ. ಯಾಕಂದ್ರೆ ಅದು MP ಹೋದ್ರಿ ಅಂದ್ರೆ ನೀವು MP ಒಳಗೆ ಮೈಲೇಜ್ ಆಲ್ಮೋಸ್ಟ್ ನಿಮ್ಗೆ ಮೈಲೇಜ್ ಕೊಡ್ತಾವ. ಹೌದೌದು. ಬಟ್ SUV ಸೆಗ್ಮೆಂಟ್ಸ್ ಒಳಗೆ ನಿಮ್ಗೆ ಯಾವ ಮೈಲೇಜ್ ನೋಡುದಿಲ್ಲ ಸರ್. ಹೌದೌದು, ಹಂಗೆ ಆಯ್ತು. ಮತ್ತೆ ಇವು ಬೇಸಿಕ್ ಇವು ಕಾಂಪ್ಲಿಮೆಂಟ್ ಇದನ್ನ ಅಂತ ತಂಡ್ರೆ ನನಗೂ ನಮ್ಮ ತಮ್ಮ ಏಜ್ ಅಂದ್ರೆ ಹೆಂಗ್ ಇದೀವಲ್ಲ, ಸ್ವಲ್ಪ ನಮಗೆ SUV ಸೆಗ್ಮೆಂಟ್ ಇಷ್ಟ ಆಗುತ್ತೆ. ಹೆಣ್ಮಕ್ಳಿಗೆ ಅವೆಲ್ಲ ಗೊತ್ತಾಗಲ್ಲ, SUV ಎಲ್ಲ. ಅವ್ರ ಲೆಕ್ಕಕ್ಕೆ ಅವರು ಕಿಯಾನೇ ಬೇಕು ಅಂತ, ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಬೇಕು ಅವ್ರಿಗೆ. ಹಿಂದೆ ಅವ್ರಿಗೇನೋ ಮಕ್ಕಳ ಜೊತೆ ಹಿಂದೆ ಕುಂದ್ರೆ ಕಂಫರ್ಟಬಲ್ ಐತೆ ಅಂತ. ಈಗ ಆಕ್ಚುಲಿ ನಂದು ಏನ್ ಖರ್ಚು ಐತೆ ಗೊತ್ತಾ, ನಾನು ಇಂಟೀರಿಯರ್ ವರ್ಕ್ಸ್ ಮಾಡ್ಸೋದ್ರಿಂದ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ನನ್ನ ಕೆಲಸ. ಹಿಂದಿನ ರೋ ಏನ್ ಕೆಳಗ್ ಮಾಡಿರಲ್ಲ ಅದನ್ನ ನಾನು ಮತ್ತೆ ರೀಡಿಸೈನ್ ಮಾಡಿಸಿ ಅಲ್ಲಿ ಇನ್ನೊಂದು ಸೀಟಿಂಗ್ ಮಾಡಿಸ್ಕೊಂಡು. ಸೊ ಇಲ್ಲಿ ನೋಡಿರಿ, ಫೂಟಿಂಗ್ ಆದಮೇಲೆ ಪ್ಲಿಂತ್ ಬೀಮ್ ಮಾಡೋಕ್ಕೂ ಮುಂಚೆ ಮಾರ್ಕಿಂಗ್. ಸೊ ಇದೊಂದು ಫಸ್ಟ್ ಲೈನ್ ಹಚ್ಚಬೇಕು. ಫಸ್ಟ್ ಲೈನ್ ಇದನ್ನ ಬ್ರಿಕ್ ವರ್ಕಲ್ಲಿ ಮಾಡಿದ ನಂತರ ಇದ್ರ ಮೇಲ್ಗಡೆ ನಮ್ಮದು ಸ್ಟೀಲ್ ವರ್ಕ್ ಅಂದರೆ ಬಾರ್ ಬೆಂಡಿಂಗ್ ವರ್ಕ್, ಬೀಮಿನ ಬಾರ್ ಬೆಂಡಿಂಗ್ ವರ್ಕ್ ನಡೆಯುತ್ತೆ. ಸೊ ಪ್ಲಿಂತ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಈ ಥರ ನಮ್ಮದೊಂದು ಬ್ರಿಕ್ ಲೈನು ಫಸ್ಟ್ ಲೈನ್ ಹೋಗುತ್ತೆ. ಕೆಲವೊಂದು ಏನು ಮಾಡಿರ್ತಾರೆ, ಇದು ಗ್ರೌಂಡ್ ಬೀಮ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ರು ಇದನ್ನ ಹೈಟಲ್ಲೇ ತೊಗೊಂಡಿರ್ತಾರೆ. ಎರಡೂ ಥರ ಮಾಡ್ಕೋಬೋದು, ಡಿಪೆಂಡ್ಸ್ ಅಪಾನ್ ದೇರ್ ಇದು ಯಾವ ಥರ ಹೈಟ್ ಬೇಕು ಏನು ಅನ್ನೋದ್ರ ಮೇಲೆ. ಸೊ ಅಲ್ಲೊಂದು ವಾಟರ್ ಟ್ಯಾಂಕ್ ಇದೆ. ಸೊ ಇಲ್ಲಿಂದ ಸೈಟ್ ಇತ್ತಲ್ಲ ಅಲ್ಲಿಂದ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಕಡೆ ಹೋಗೋದಿದೆ, ನೋಡಬೇಕು. ಟೈಮ್ ಆಯ್ತು ಆಗಲಿ, ಟೈಮ್ ನೋಡೋಣ. ಮನೆಗೆ ಹೋಗಿ ಮಾಡ್ಕೊಂಡೆ ಹೋದ್ರೆ ಆಯ್ತು ಅಂತ ಗೊತ್ತಾಗೋದು. ಮೀನ್ ವೈಲ್ ನಂಗೆ ಸ್ವಲ್ಪ ಏನು ಈ MG ಹೆಕ್ಟರ್ ಹಾಗೂ ಕಿಯಾ ಕ್ಯಾರೆನ್ಸ್ ಕ್ಲೇವಿಸ್ MG ಹೆಕ್ಟರ್ ಸೆವಿ ಪ್ರೋ ಮತ್ತು MG ಹೆಕ್ಟರ್ ಕ್ಲಾವಿಸ್ ಇದು ಅವೆರಡರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕಾಗಿದೆ. ಅಂದರೆ ನಾನು ಈಗ ನಮ್ಗೆ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಸೇಮ್ ರೇಟಿಗೆ, ಅಂದರೆ ಎಷ್ಟಕ್ಕೆ ಅಂದರೆ 24 lakhs ಅಂಡ್ ಆಡ್ಗೆ SUV 4.7 ಮೀಟರ್ ಇರ್ತಕ್ಕಂಥ MG ಹೆಕ್ಟರ್ ಸೆವಿ ಪ್ರೋನೇ ನಮಗೆ ಸಿಗ್ತಾ ಇದೆ. ಬಟ್ ಅದೇ ರೇಟಲ್ಲೇ, ಸೇಮ್ ರೇಟಲ್ಲೇ MPV ಕಿಯಾ ಕ್ಯಾರೆನ್ಸ್ ಕ್ಲೇವಿಸ್ ಸಿಗ್ತಾ ಇದೆ. ಸೊ ಬೋತ್ ಆರ್ ಅಡಾಸ್ ಲೆವೆಲ್ 2 ಇರ್ತಕ್ಕಂಥ ಫೀಚರ್ಸ್ ಇರೋದು. ಆ್ಯಂಡ್ ಆಮೇಲೆ ಮತ್ತೇನಿದೆ ಅದರಲ್ಲಿ MG ಹೆಕ್ಟರಲ್ಲಿ ಸೀಟ್ ಕಂಫರ್ಟಬಲ್ ಅಂದರೆ ಸ್ವಲ್ಪ ಥರ್ಡ್ ರೋ ಏನು ಬರುತ್ತಲ್ಲ 7 ಸೀಟರ್ ಥರ್ಡ್ ರೋ, ಅದು ಸ್ವಲ್ಪ ನಮಗೆ ಅಷ್ಟು ಕಂಫರ್ಟ್ ಇಲ್ಲ MG ಹೆಕ್ಟರಲ್ಲಿ. ವೆರಸ್ ಕಿಯಾ ಕ್ಯಾರೆನ್ಸ್ ಕ್ಲೇವಿಸ್ ಅಲ್ಲಿ ಮಾತ್ರ ಪರ್ಫೆಕ್ಟ್ ಆಗಿದೆ. ಅಂದರೆ 7 ಅಡಲ್ಟ್ ಸೀಟ್ಸ್ ಕೂಡ ಪರ್ಫೆಕ್ಟ್ ಆಗಿ ಇರೋದು ಅಂತ ಒಂದು ಪರ್ಫೆಕ್ಟ್ 7 ಸೀಟರ್ ಕಾರ್ ಅಂತಲೇ ಹೇಳ್ಬೋದು ಅವ್ರನ್ನ. ಸೊ ಆ ಕಾರಣ ನಮ್ಗೆ ಏನಾಗುತ್ತೆ, ನಾವು ಡೈಲಾಮದಲ್ಲಿ ನಮಗೆ 7 ಸೀಟರ್ ಬೇಕು, ಕಂಫರ್ಟಬಲ್ ಇರಬೇಕು. ವೇರಸ್ ನಾವು SUV ಹೋಗ್ಬೇಕು ಅಂತ ನಾನು ಅಣ್ಣ. ಸೊ MG ಹೆಕ್ಟರ್ ಹೋಗ್ಬೇಕು, ಅಥವಾ ಅದು ಓಡಿಸಿದಾಗ ಅದಿರ್ತಕ್ಕಂಥ ಸಾಲಿಡ್ ಫೀಲು, ಅದು ಓಡಿಸಿದಾಗ ಸಖತ್ತಾಗಿ ಏನೋ ಹೈಟಲ್ಲಿ ಕಂಪ್ಲೀಟ್ ಬೀಸ್ಟ್ ಮೋಡ್ ಅಂತಲೇ ಹೇಳ್ಬೋದು. ಅದನ್ನ ಸಖತ್ ಫುಲ್ ಇದರಲ್ಲಿ ಹೋಗಿದ್ವಿ ಟೆಸ್ಟ್ ಮಾಡಿದಾಗ. ಸೊ ನಾನು ಅಣ್ಣ ಸ್ವಲ್ಪ ಪ್ರಿಫರಬಲಿ ಪ್ಲಾನಿಂಗ್ ಇಂಟು MG ಹೆಕ್ಟರ್ ಸೆವಿ ಪ್ರೋ ಅಂತಲೇ ನೋಡ್ತಿದ್ದೀವಿ. ಬಟ್ ಫ್ಯಾಮಿಲಿ ಎಲ್ಲ ಸ್ವಲ್ಪ ಇಲ್ಲ, ಕಂಫರ್ಟಬಿಲಿಟಿ ನೋಡಿದಾಗ ಲಾಂಗ್ ಡ್ರೈವ್ಗೆ ಹೋಗ್ತಾ ಇರ್ತೀವಿ, ನಾವು ಕೂಡೋದು ಹಿಂದ್ಗಡೆ. ಸೊ ನಮಗೂ ಅದಕ್ಕೆ ಲೆಗ್ ರೂಮ್ ಚೆನ್ನಾಗಿದೆ ಅಂತ ಸೊ ಅವರು ಅದನ್ನ ಪ್ರಿಫರ್ ಮಾಡ್ತಿದ್ದಾರೆ. ನೋಡೋಣ ಇನ್ನೂ ಏನೇನು ಆಗುತ್ತೋ.
ಅವನ್ನೆಲ್ಲ ವಿಚಾರ ಮಾಡಬೇಕಾಗಿದೆ. ಈಗ ಮೋಸ್ಟ್ಲಿ ಅವರು ಎಮ್ ಜಿದವರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ಕಿಯಾದವರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ಯಾವುದಕ್ಕೆ ಹೋಗಬೇಕು ಅಂತ ಹೇಳಿ. ನಾವು ಇನ್ನು ಯಾವುದು ಫೈನಲೈಸ್ ಮಾಡಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಅಥವಾ ನಾಳೆ ಫೈನಲೈಸ್ ಮಾಡಬೇಕು ಅಂತಲೇ ಇದ್ದೀವಿ. ಅದೇ ಸ್ವಲ್ಪ MG ಹೆಕ್ಟರ್ ಮತ್ತು ಇದೆಲ್ಲ ಯಾವುದು ಬೆಸ್ಟ್ ಏನಿರುತ್ತೆ ಅಂತ ವಿಚಾರ ಮಾಡಿ ಫೈನಲ್ ಮಾಡ್ತೀವಿ. ಏನ್ ಬೇಕು? ಮಮ್ಮು ಮಾಡ್ತಿ? ಬೇಡ. ರಿಷುಗ್ ಮಮ್ಮು ಬೇಡ. ನನ್ ಬಿಟ್ಟ ಮತ್ತೇನ್ ತಿಂದಿ? ಇದನ್ನ ಮುಗಿಸ್ಕೊಂಡು ನಾ ಈಗ ಮನೆಗೆ ಬಂದರೆ ನಮ್ಮ ರಿಷು ಇಲ್ಲಿ ನಮ್ಮ ವಿಂಡೋದಲ್ಲಿ ಕೂತು ಅವನ ಫ್ರೆಂಡ್ ಇಲ್ಲಿಂದ ಬೇ ವಿಂಡೋ ಫ್ರೆಂಡ್ ಅಂತ ಅವನ ಹೆಸರು. ಯಾರಪ್ಪ ಜೋರು? ಪಾಪು. ಏನಂತಾನ ಪಾಪು? ಹಾಂ, ಏನಂತ ಮಾತಾಡಕತ್ತಾನ ಪಾಪು? ಹಾಂ, ಮಮ್ಮು ಅಂತ ಕೇಳು, ಮಮ್ಮು ಅಂತ ಕೇಳು ಪಾಪುದು ಕೇಳ. ಆಯ್ತು ತಗೋಣ, ಹೋಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು, ಟಾಟಾ ಟಾಟಾ. ಸರಿ ತೋರ್ತೀನಿ. ಸೊ ಇವತ್ತಿನ ದಿನ ಹೀಗಿತ್ತು. 2 ಸೈಟ್ ವಿಸಿಟ್ ಮುಗಿಸ್ಕೊಂಡು ಬಂದ್ವಿ. 2 ಸೈಟ್ ವಿಸಿಟ್ ಮುಗಿಸ್ಕೊಂಡು ಬಂದ ನಂತರ ಸ್ವಲ್ಪ ಕಾರ್ ಬಗ್ಗೆ, ಅದೇ MG ಹೆಕ್ಟರ್ ಬಗ್ಗೆ ಇಲ್ಲಿ ಆಯಿತು, ಲೋಕಲ್ ಆಯಿತು, ಪ್ಲಸ್ ಬೇರೆ ಒಂದೆರಡು ಕಡೆ ವಿಚಾರ ಮಾಡೋದಿತ್ತು. ಔಟ್ ಆಫ್ ಸಿಟಿ ಈ ಬಿಟ್ಟು ಬೇರೆ ಕಡೆ ಶೋರೂಮಲ್ಲಿ ಏನು ಪ್ರೈಸ್ ಕೊಡ್ತಾರೆ ಅಲ್ಲಿ ಒಂದು ಸ್ವಲ್ಪ ನೆಗೋಷಿಯೇಟ್ ಮಾಡೋಣ, ಅಥವಾ ಅಲ್ಲಿದೇನಿದೆ ಪ್ರೈಸ್ ಡೀಟೇಲ್ಸ್ ಕೇಳೋಣ ಅಂತ ಅದ್ರ ಬಗ್ಗೆ ವಿಚಾರ ಮಾಡಿದ್ವಿ. ಆನಂತರ ಒಂದು ಸ್ವಲ್ಪ ಸಣ್ಣ ಪುಟ್ಟ ಲ್ಯಾಪ್ಟಾಪಲ್ಲಿ ಎಸ್ಟಿಮೇಷನ್ ಈ ವರ್ಕ್ಸ್ ಇದ್ದು ಅವ್ನು ಮಾಡ್ತಾಯಿದ್ದೀನಿ. ಸೊ ಈಗಿತ್ತು ಇವತ್ತಿನ ದಿನಚರಿ. ಈ ಥರ ಮತ್ತೆ ನಮ್ಮ ಸಿವಿಲ್ ಕಂಟೆಂಟ್ ಆಗಲಿ ಅಥವಾ ನಮ್ಮ ಫ್ಯಾಮಿಲಿ ವ್ಲಾಗ್ಸ್ ನೋಡೋದಕ್ಕೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಅಂತ ಹೇಳ್ತಾ, ಒಂದು ಹೆಜ್ಜೆ ಮುಂದೆ ಇಡಿ, ಮುಂದಿನ ಒಂದು ನೋಡ್ಕೊತಾನೆ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.